ನಮ್ಮ ಸರ್ಕಾರ ಈ ಬಾರಿ ಅಧಿಕಾರಕ್ಕೆ ಬಂದು ಮೇ 20ಕ್ಕೆ 2 ವರ್ಷ ಆಗ್ತಾ ಇದೆ. ಬಹುಶಃ ಮೇ 20ನೇ ತಾರೀಕು 2 ವರ್ಷ ತುಂಬಿದಂಥ ದಿನ. ನಾವು 2 ವರ್ಷದ ಸಾಧನೆಗಳನ್ನು 2 ವರ್ಷಗಳನ್ನು ಬಹುಶಃ ರಾಜ್ಯದ ಯಾವುದಾದರೂ ಜಿಲ್ಲೆಯಲ್ಲಿ ಆಚರಣೆ ಮಾಡಿ ಈ ರಾಜ್ಯದ ಜನತೆಯ ಮುಂದೆ ಇಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ. ಇವತ್ತು ಬೀದರ್ ಜಿಲ್ಲೆಯಲ್ಲಿ ಸುಮಾರು 2025 ಕೋಟಿ 2025 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ಕೊಟ್ಟಿದ್ದೇವೆ. ಕೆಲವು ಕಾರ್ಯಕ್ರಮಗಳು ಉದ್ಘಾಟನೆಯಾಗಿದ್ದಾವೆ, ಕೆಲವು ಕಾರ್ಯಕ್ರಮಗಳು ಶಂಕುಸ್ಥಾಪನೆ ಆಗಿದ್ದಾವೆ. ಆದರೆ ಒಟ್ಟಾರೆಯಾಗಿ ಇವತ್ತು ಕಲ್ಯಾಣ ಕರ್ನಾಟಕದ ಮುಕುಟ ಅಂತ ಕರಿತೀವಿ. ಇದನ್ನ ಬಿಜೆಪಿ ಬೀದರನ್ನ ಮುಕುಟ ಅಂತ ಕರಿತೀವಿ. ಇಂಥ ಜಿಲ್ಲೆಯಲ್ಲಿ 2025 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಇವತ್ತು ಚಾಲನೆಯನ್ನು ಕೊಟ್ಟಿದ್ದೇವೆ. ಈಶ್ವರ್ ಖಂಡ್ರೆ ಅವರು ಮತ್ತು ರಹೀಂ ಖಾನ್ ಅವರು ಬಹಳ ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈಶ್ವರ್ ಖಂಡ್ರೆ ಅವರು ಜಿಲ್ಲೆಯ ಮಂತ್ರಿಯಾಗಿ ಎಲ್ಲರನ್ನೂ ಕೊಂಡೋಗ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಾವು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 6 ವಿಧಾನಸಭಾ ಕ್ಷೇತ್ರಗಳಲ್ಲಿ 2 ಗೆದ್ದಿದ್ದದ್ದು. ಆದರೆ ಲೋಕಸಭಾ ಚುನಾವಣೆಯಲ್ಲಿ ಸಾಗರ್ ಖಂಡ್ರೆ ಅವರು ದೊಡ್ಡ ಅಂತರದಿಂದ ಗೆಲ್ಲಿಸಿದ್ದೀರಿ. ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸಾಗರ್ ಖಂಡ್ರೆ ಅವರು ಒಬ್ಬ ಯುವಕ, ಇನ್ನೂ ರಾಜಕೀಯವಾಗಿ ಬೆಳಿಬೇಕಾಗಿರ್ತಕ್ಕಂಥ ವ್ಯಕ್ತಿ. ಬಹುಶಃ ಅವರಿಗೆ ಅವರ ಆಸಕ್ತಿಯನ್ನು ನೋಡಿದ್ರೆ ರಾಜಕೀಯದಲ್ಲಿ ಬೆಳೀಬೇಕು, ಜನಪರವಾಗಿ ಕೆಲಸ ಮಾಡಬೇಕು, ಜನನಾಯಕನಾಗಬೇಕು ಅಂತಕ್ಕಂಥ ಆಸೆ ಇದೆ ಅಂತಕ್ಕಂಥದ್ದನ್ನು ನಾನು ಗುರುತಿಸಲಿಕ್ಕೆ ಬಯಸ್ತಾ ಇದ್ದೇನೆ. Vishal Mega Mart. Visit once. Avail great offers. Noble Public School, English Medium, Vaswa Kalyan. Sky Sunshine School. Step towards better future. Admissions are open. 2025-26. Knowledge Park, the Creative School. School for quality and innovative education. ನಾನು ಈ ಸಂದರ್ಭದಲ್ಲಿ ಸುಮ್ಮನಿರಪ್ಪ ಸಾಗರ್ ಖಂಡ್ರೆ ಅವರಿಗೆ ಶುಭವಾಗಲಿ ಅಂತೇಳಿ ಹಾರೈಸ್ತೇನೆ. ನಾನು ಅನೇಕ ಸಾರಿ ಬಂದಿದ್ದೀನಿ ಬೀದರ್ಗೆ.
ಸುಮಾರು 40 ವರ್ಷಗಳಿಂದ ಬೀದರ್ ಜಿಲ್ಲೆಯ ಎಲ್ಲ ತಾಲೂಕುಗಳಿಗೂ ಕೂಡ ಹೋಗಿದ್ದೇನೆ. ಔರಾದ್, ಬಾಲ್ಕಿ, ಬಸವ ಕಲ್ಯಾಣ, ಹುಮ್ನಾಬಾದ್, ಆಮೇಲೆ ಈ 6 ಕ್ಷೇತ್ರಗಳನ್ನು ಕೂಡ ಬೀದರ್ ಜಿಲ್ಲೆನ 6 ಕ್ಷೇತ್ರಗಳನ್ನು ಅನೇಕ ಬಾರಿ ಭೇಟಿ ಮಾಡಿದ್ದೀನಿ. ಔರಾದ್ ಕೂಡ ಹೋಗಿದ್ದೇನೆ, ಬಾಲ್ಕಿ ಕೂಡ ಹೋಗಿದ್ದೇನೆ, ಬೀದರ್ ಕೂಡ ಹೋಗಿದ್ದೇನೆ, ಬಸವ ಕಲ್ಯಾಣಕ್ಕೆ ಹೋಗಿದ್ದೇನೆ, ಹುಮ್ನಾಬಾದ್ಗೆ ಹೋಗಿದ್ದೇನೆ. ರಾಜಶೇಖರ್ ಪಾಟೀಲ್ ಅವರು ಎಲ್ಲ ಹೊರಟೋದ್ರ, ಸ್ವಲ್ಪದ್ರಲ್ಲಿ ಸೋತ್ಬಿಟ್ರು. ನಾನು ಅವ್ರು ಗೆಲ್ತಾರೆ ಅಂತ ಅನ್ಕೊಂಡಿದ್ದೆ. ನಾನು ಹುಮ್ನಾಬಾದ್ಗೆ ಹೋಗಿದ್ದೆ. ನಾನು ಹೋದ್ರ ಹುಮ್ನಾಬಾದ್ಗೆ ಹೋಗಿದ್ದೆ. ಬಹುಶಃ JDSನಿಂದ ಅಲ್ಪಸಂಖ್ಯಾತರ ಅಭ್ಯರ್ಥಿ ಇಲ್ಲದೆ ಹೋಗಿದ್ರೆ 100ಕ್ಕೆ 100 ಗೆಲ್ತಿದ್ರು ಅಂತಕ್ಕಂಥದ್ದನ್ನು ನಾನು ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಸರ್ಕಾರ ನುಡಿದಂತೆ ನಡೆದ ಸರ್ಕಾರ. ಚುನಾವಣಾ ಪೂರ್ವದಲ್ಲಿ 5 ಭರವಸೆಗಳನ್ನು ಕೊಟ್ಟಿದ್ದು ನಾವು. ಇವತ್ತು ಕಾಂಗ್ರೆಸ್ ಸರ್ಕಾರ 5 ಕೂಡ ಜಾರಿ ಮಾಡಿದ್ದೇವೆ. ಬಹಳ ಜನ ಹೇಳ್ತಾ ಇದ್ರು, ವಿರೋಧ ಪಕ್ಷದವರು, ಭಾರತೀಯ ಜನತಾ ಪಕ್ಷದವರು 5 ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿಬಿಟ್ಟಿದ್ದಾರೆ. ಅವುಗಳನ್ನು ಜಾರಿ ಮಾಡಕ್ಕಾಗಲ್ಲ. ಒಂದು ವೇಳೆ ಜಾರಿ ಮಾಡಿದ್ರೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿಯಾಗಿ ಹೋಗ್ತದೆ ಅಂತೇಳಿ ಹೇಳ್ತಾ ಇದ್ರು. ಇದೇ ನರೇಂದ್ರ ಮೋದಿಯವರು, ಈ ದೇಶದ ಪ್ರಧಾನಮಂತ್ರಿ, ಜಾರಿ ಮಾಡಕ್ಕಾಗಲ್ಲ. ಒಂದು ವೇಳೆ ಜಾರಿ ಮಾಡಿದ್ರೆ ಹಣಕಾಸಿನ ಮುಗ್ಗಟ್ಟು ಬರ್ತದೆ, ಟ್ರೆಜರಿ ಖಾಲಿಯಾಗ್ಬಿಡ್ತದೆ, ಸಂಬಳ ಕೊಡಕ್ ದುಡ್ಡಿಲ್ಲ. ಈಗಲೂ ಹೇಳ್ತಾರೆ ಬಿಜೆಪಿಯವರು ಈಗಲೂ ಹೇಳ್ತಾರೆ. ಏನಂತ ಅಂದ್ರೆ, ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿ ಅಭಿವೃದ್ಧಿ ಕೆಲಸಗಳಿಗೆ ತಿಲಾಂಜಲಿಯನ್ನು ಇಟ್ಟಿದ್ದಾರೆ. ಅಭಿವೃದ್ಧಿ ಕೆಲಸಗಳು ನಡೀತಾ ಇಲ್ಲ. ನಾನು ಬಿಜೆಪಿಯ ಅಶೋಕ್ ಅವರಿಗೆ, ನಾರಾಯಣ ಸ್ವಾಮಿ ಅವರಿಗೆ, ವಿಜೇಂದ್ರ ಅವರಿಗೆ ಆಹ್ವಾನ ಕೊಡುತ್ತೇನೆ. ಬೀದರ್ ಬಂದು ನೋಡಿ. ದಿವಾಳಿಯಾಗಿದ್ರೆ ಸರ್ಕಾರ ಇವತ್ತು 2025 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ, ಉದ್ಘಾಟನೆ ಮಾಡಕ್ಕಾಯ್ತಾ ಇತ್ತಾ? ಹೇಳಿ ನೀವೇ, ಮಾಡಕ್ಕಾಯ್ತಾ ಇತ್ತಾ? ಅವರು ಇವತ್ತು ಇಡೀ ರಾಜ್ಯ ತುಂಬ ಜನಾಕ್ರೋಶ, ಬೆಲೆ ಏರಿಕೆ ಆಗ್ಬಿಟ್ಟಿದೆ. ಕರ್ನಾಟಕದಲ್ಲಿ ಬೆಲೆ ಏರಿಕೆ ಆಗ್ಬಿಟ್ಟಿದೆ ಅಂತೇಳಿ ಜನಾಕ್ರೋಶ ಸಭೆಗಳನ್ನು ಮಾಡ್ತಾ ಇದ್ದಾರೆ ಕರ್ನಾಟಕದ ತುಂಬ. ಇವರಿಗೆ ಮಾನ ಮರ್ಯಾದೆ ಇದ್ರೆ ಕಿಂಚಿತ್ತು
ಜನಪರವಾದಂಥ ಕಾಳಜಿ ಇದ್ರೆ ಈ ಸುಳ್ಳು ನಾಟಕವನ್ನು ಬಂದ್ ಮಾಡಬೇಕಾಗಿತ್ತು. ಬೆಲೆ ಏರಿಕೆ ಯಾರಿಂದ ಆಯಿತು? ಇವತ್ತು ಇಡೀ ದೇಶದಲ್ಲಿ ಬೆಲೆ ಏರಿಕೆ ಆಗಿದ್ರೆ ಕೇಂದ್ರದಲ್ಲಿ ಇರ್ತಕ್ಕಂಥ ಬಿಜೆಪಿ ಸರ್ಕಾರ ಕಾರಣ ಅಂತಕ್ಕಂಥದನ್ನು ತಾವು ತಿಳ್ಕೋಬೇಕಾಗ್ತದೆ. ಇವತ್ತು ಮನಮೋಹನ್ ಸಿಂಗ್ರವರ ಸರ್ಕಾರ 14ನೇ ಇಸ್ವಿವರೆಗಿತ್ತು, 2014ರವರೆಗೆ. ಅವತ್ತು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಎಷ್ಟಿತ್ತು? ಕ್ರೂಡ್ ಆಯಿಲ್ ಬೆಲೆ ಎಷ್ಟಿತ್ತು? ಅಂತರ ರಾಷ್ಟ್ರಗಳ ಮಾರುಕಟ್ಟೆಯಲ್ಲಿ ಕ್ರೂಡ್ ಆಯಿಲ್ ಬೆಲೆ ಎಷ್ಟಿತ್ತು? ಇವತ್ತೆಷ್ಟಾಗಿದೆ? ನರೇಂದ್ರ ಮೋದಿಯವರು ಹೇಳಿದ್ರು, ಅಚ್ಚೇ ದಿನ ಆಯೇಗಾ ಅಂತ ಹೇಳಿದ್ರು. ಅಚ್ಚೇ ದಿನ ಆಯೇಗಾ ಬಂತ? ಒಳ್ಳೆ ದಿನ ಬಂದಿದೆಯಾ ನಿಮಗೆ? ಮನಮೋಹನ್ ಸಿಂಗ್ ಇರುವಾಗ ಡೀಸೆಲ್ ಬೆಲೆ 46 ರೂಪಾಯಿ 59 ಪೈಸೆ ಇತ್ತು. ಪೆಟ್ರೋಲ್ ಬೆಲೆ 73 ರೂಪಾಯಿ ಇತ್ತು. ಇವತ್ತೆಷ್ಟಾಗಿದೆ? ಎಕ್ಸೈಸ್ ಡ್ಯೂಟಿ 3 ರೂಪಾಯಿ 45 ಪೈಸೆ ಇತ್ತು. ಪೆಟ್ರೋಲ್ ಡೀಸೆಲ್ ಮೇಲೆ 9 ರೂಪಾಯಿ 40 ಪೈಸೆ ಇತ್ತು ಪೆಟ್ರೋಲ್ ಮೇಲೆ. ಇವತ್ತೆಷ್ಟಾಗಿದೆ? ಅವತ್ತು ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿ ಆಗಿರುವಾಗ ಕ್ರೂಡ್ ಆಯಿಲ್ ಬೆಲೆ ಒಂದು ಬ್ಯಾರೆಲ್ಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ 118 120 ರೂಪಾಯಿವರೆಗಿತ್ತು. 118ರಿಂದ 125ವರೆಗಿತ್ತು. ಮೊನ್ನೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕ್ರೂಡ್ ಆಯಿಲ್ ಬೆಲೆ ಕಡಿಮೆಯಾಗಿದೆ, $65ಗೆ ಇಳಿದಿದೆ. 118 120 $125 ಇರುವಾಗ ಡೀಸೆಲ್ ಪೆಟ್ರೋಲ್ ಬೆಲೆ $46.59 ಡೀಸೆಲ್ ಬೆಲೆ, 73 ರೂಪಾಯಿ ಪೆಟ್ರೋಲ್ ಬೆಲೆ. ಆದರೆ ಇವತ್ತು $65 ಆಗಿದ್ರು ಕೂಡ ಒಂದು ಬ್ಯಾರೆಲ್ಗೆ ನೀವು 90 ರೂಪಾಯಿಗಿಂತ ಜಾಸ್ತಿ ಡೀಸೆಲ್ ಬೆಲೆ, ಪೆಟ್ರೋಲ್ ಬೆಲೆ 100 ರೂಪಾಯಿಗಿಂತ ಜಾಸ್ತಿ. ಇದಕ್ಕೆ ಯಾರು ಕಾರಣ ಅಂತಕ್ಕಂಥದ್ದನ್ನು ತಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಇದಕ್ಕೆ ಕಾರಣ ನರೇಂದ್ರ ಮೋದಿಯವರ ಕೇಂದ್ರ ಸರ್ಕಾರ. ಬಿಜೆಪಿಯವರಿಗೆ ಮಾನ ಮರ್ಯಾದೆ ಇದ್ದಿದ್ರೆ ಇದನ್ನ ಹೇಳಬೇಕಲ್ಲ. ಗ್ಯಾಸ್ ಬೆಲೆ ಎಷ್ಟಿತ್ತು? ಗೊಬ್ಬರದ ಬೆಲೆ ಎಷ್ಟಿತ್ತು? ಒಂದು ಗ್ಯಾಸ್ ಸಿಲಿಂಡರ್ 420-30 ರೂಪಾಯಿ ಇತ್ತು. ಇವತ್ತು 1,000 ರೂಪಾಯಿ. ಇತ್ತೀಚೆಗೆ 2 ರೂಪಾಯಿ ಡೀಸೆಲ್ ಮೇಲೆ, ಪೆಟ್ರೋಲ್ ಮೇಲೆ 2 ರೂಪಾಯಿ, ಮತ್ತೆ ಗ್ಯಾಸ್ ಮೇಲೆ 50 ರೂಪಾಯಿಯನ್ನು ಹೆಚ್ಚು ಮಾಡಿದ್ದಾರೆ. ನಾಚಿಕೆ ಆಗಲ್ಲ ಇವರಿಗೆ? ನಾಚಿಕೆ ಆಗಲ್ಲ? ಮಾನ ಮರ್ಯಾದೆ ಇದ್ರೆ. ಯಾಕೆಂದ್ರೆ ಅವರ ಆಡಳಿತದ ತಪ್ಪುಗಳನ್ನು, ಬೆಲೆ ಏರಿಕೆಯನ್ನು ದೇಶದಲ್ಲಿ ಆಗಿರ್ತಕ್ಕಂಥದ್ದನ್ನು
ನಿಮ್ಮ ಗಮನವನ್ನು ಬೇರೆ ಕಡೆ ಸೆಳೆಯಲಿಕ್ಕೋಸ್ಕರವಾಗಿ ಈ ಜನಾಕ್ರೋಶ ಸಭೆಯನ್ನು ಮಾಡ್ತಾ ಇದ್ದೀರಲ್ಲ, ನಿಮಗೆ ಲಜ್ಗೆಟ್ಟವರು ನೀವು ಅಂತಕ್ಕಂಥ ಮಾತುಗಳನ್ನು ಹೇಳಬೇಕಾಗ್ತದೆ. ಲಜ್ಗೆಟ್ಟವರು ಇವರು 2018ರಲ್ಲಿ 400 ಭರವಸೆಗಳನ್ನು ಕೊಟ್ಟಿದ್ದರು ಅವರ ಮ್ಯಾನಿಫೆಸ್ಟೋ ಮೂಲಕ. 40 ಭರವಸೆಗಳನ್ನು ಕೂಡ ಈಡೇರಿಸಲಿಕ್ಕಾಗಲಿಲ್ಲ. 10% ಭರವಸೆಗಳನ್ನು ಈಡೇರಿಸಲಿಕ್ಕಾಗಲಿಲ್ಲ. ಇವ್ರಿಗೆ ಜನ ವಿರೋಧಿಯಾದಂಥ, ಅದಕ್ಕೋಸ್ಕರನೇ ಇವರು ಅಧಿಕಾರದಲ್ಲಿ ಇದ್ದರು. ಅದು ಏನು ಯಾವತ್ತೂ ಕೂಡ ಇವರು ಅಧಿಕಾರಕ್ಕೆ ಬಂದಿರಲ್ಲ. 2008ರಲ್ಲಿ 2018ರಲ್ಲಿ ಯಾವತ್ತೂ ಕೂಡ ಇವರು ಜನರ ಆಶೀರ್ವಾದವನ್ನು ಪಡ್ಕೊಂಡು ಅಧಿಕಾರಕ್ಕೆ ಬಂದಿಲ್ಲ. ಹಿಂಬಾಗಲಿನಿಂದ ಅಧಿಕಾರಕ್ಕೆ ಬಂದಿರೋರು, ಆಪರೇಷನ್ ಕಮಲ ಮಾಡಿ ಅಧಿಕಾರಕ್ಕೆ ಬಂದಿರತಕ್ಕಂಥವ್ರು. ಇವರು ನಮಗೆ ಪಾಠ ಹೇಳಲಿಕ್ಕೆ ಬಂದಿದ್ದಾರೆ. ಇವರು ನಮಗೆ ಬೆಲೆ ಏರಿಕೆ ಮಾಡಿಬಿಟ್ಟಿದ್ದಾರೆ. ಜನವಿರೋಧಿಯಾದಂಥ ಸರ್ಕಾರ ಅಂತಕ್ಕಂಥ ಹಣೆಪಟ್ಟಿಯನ್ನು ಕಟ್ಟಲಿಕ್ಕೆ ಬಯಸ್ತಾ ಇದ್ದಾರೆ. ನಾವು ಕಳೆದ ವರ್ಷ ಬಜೆಟ್ ಮಂಡಿಸಿದ್ದು 3,71,000 ಕೋಟಿ. ಈ ವರ್ಷ ಈ ಆರ್ಥಿಕ ವರ್ಷದಲ್ಲಿ ಬಜೆಟ್ ಮಂಡಿಸಿರ್ತಕ್ಕಂಥದ್ದು 4,09,000 ಕೋಟಿ. ಅಂದರೆ 38,000 ಕೋಟಿ ರೂಪಾಯಿ ಹೆಚ್ಚಾಗಾಯಿತು. ನಮಗೆ ಆರ್ಥಿಕವಾಗಿ ಮುಗ್ಗಟ್ಟಿದ್ದಿದ್ರೆ 38,000 ಕೋಟಿ ರೂಪಾಯಿನ ಬಜೆಟ್ ಗಾತ್ರವನ್ನು ಹೆಚ್ಚು ಮಾಡಲಿಕ್ಕೆ ಸಾಧ್ಯ ಆಯ್ತಿತ್ತ? ಕಳೆದ ವರ್ಷ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನಾವು ಮಾಡಿದ್ದು 56,000 ಕೋಟಿ. ಈ ವರ್ಷ 83,000 ಕೋಟಿ. ಇವತ್ತು ಎಲ್ಲ ಬಿಜೆಪಿ ಸರ್ಕಾರಗಳು ಎಲ್ಲೆಲ್ಲಿ ಇದ್ದಾವೆ ಅವೆಲ್ಲಕ್ಕಿಂತ ಜಾಸ್ತಿ ಖರ್ಚು ಮಾಡಿದ್ದೀವಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಇದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತಂದ್ರೆ ದಿವಾಳಿ ಆಗಿರೋ ಸರ್ಕಾರ ಮಾಡಲಿಕ್ಕಾಗಲ್ಲ. ನಾವು 2002ರಲ್ಲಿ ಕರ್ನಾಟಕದಲ್ಲಿ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಅನ್ನು ಪಾಸ್ ಮಾಡಿಕೊಂಡಿದ್ದೀವಿ. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಅದನ್ನು ಪಾಸ್ ಮಾಡ್ಕೊಂಡಿದ್ದೀವಿ. ಅದರ ಪ್ರಕಾರ 3 ಮಾನದಂಡಗಳಿದ್ದಾವೆ. ಒಂದು, ಬಜೆಟ್ ಮಂಡಿಸಿದಾಗ ನಮ್ಮ ಹಣಕಾಸಿನ ಪರಿಸ್ಥಿತಿ ಚೆನ್ನಾಗಿರಬೇಕು ಅನ್ನೋದಾದರೆ, ಚೆನ್ನಾಗಿದೆ ಅಂತ ಅನ್ನೋದಾದರೆ ರೆವಿನ್ಯೂ ಸರ್ಪ್ಲಸ್ ಇರಬೇಕು. ಫಿಸ್ಕಲ್ ಡಿಫಿಸಿಟ್ಟು 3% ಒಳಗಡೆ ಕಡಿಮೆ ಇರಬೇಕು. ಸಾಲ ತಗೊಂಡಿರ್ತಕ್ಕಂಥದ್ದು, ಸಾಲ ಈ ರಾಜ್ಯದ ಮೇಲೆ ಇರ್ತಕ್ಕಂಥ ಲಯಾಬಿಲಿಟೀಸ್ ಅದು ಎಷ್ಟಿರಬೇಕಪ್ಪ ಅಂತಂದರೆ GDPಯ 25% ಒಳಗಡೆ ಇರಬೇಕು. ನಾವು ಈ ಮಾನದಂಡಗಳ ಒಳಗಡೆ ಇದ್ದೇವೆ. ಆದ್ದರಿಂದ ರಾಜ್ಯ ಇವತ್ತು ನಾವು ಯಾವತ್ತೂ ಕೂಡ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ ಅನ್ನೋಗಿಲ್ಲ, ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡಿಲ್ಲ ಅನ್ನೋಗಿಲ್ಲ. ಕಳೆದ ವರ್ಷ ಗ್ಯಾರಂಟಿ ಯೋಜನೆಗಳಿಗೆ 52,009 ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದು. ಈ ವರ್ಷ 50,018 ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೇವೆ. ಅದರರ್ಥ ಆರ್ಥಿಕವಾಗಿ ಸದೃಢವಾಗಿದೆ ಕರ್ನಾಟಕ. ಆ ಸದೃಢವಾಗಿರೋದ್ರಿಂದಲೇ 2025 ಕೋಟಿ ರೂಪಾಯಿಗಳ ಇವತ್ತು ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ.
ಬಾಲ್ಕಿನಲ್ಲಿ ಮಾಡಿದ್ದೀವಿ, ಬೀದರ್ನಲ್ಲಿ ಮಾಡಿದ್ದೀವಿ, ಔರಾದ್ನಲ್ಲಿ ಮಾಡಿದ್ದೀವಿ, ಆಮೇಲೆ ಹುಮ್ನಾಬಾದ್ನಲ್ಲಿ ಮಾಡಿದ್ದೀವಿ, ಬಸವ ಕಲ್ಯಾಣದಲ್ಲಿ ಮಾಡಿದ್ದೀವಿ. ಇಲ್ಲೆಲ್ಲ ಮಾಡಬೇಕಾದ್ರೆ ದುಡ್ಡಿಲ್ಲದೆ ಮಾಡಕ್ಕೆ ಸಾಧ್ಯನಾ? ಬಿಜೆಪಿಯವರು ಸುಳ್ಳು ಹೇಳೋದ್ರಲ್ಲಿ ನಿಶ್ಚೀಮರು. ಬಿಜೆಪಿಯವರು ಇದ್ದಾರಲ್ಲ, ಅವರು ಸುಳ್ಳು ಹೇಳೋದು ಬಿಟ್ಟರೆ ಬೇರೆ ಇನ್ನೇನು ಗೊತ್ತಿಲ್ಲ. ಅವ್ರ ಮನೆ ದೇವರೇ ಸುಳ್ಳು. ಇಡೀ ರಾಜ್ಯದ ಜನರನ್ನ ಸುಳ್ಳು ಹೇಳಿ ಅವರನ್ನ ದಾರಿ ತಪ್ಪಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅವ್ರು ಏನೇ ಮಾಡಿದ್ರು ಕೂಡ ನನ್ನ ಮೇಲೆ ಅಪಪ್ರಚಾರ ಮಾಡಿದ್ರು, ನಮ್ಮ ಸರ್ಕಾರದ ಮೇಲೆ ಅಪಪ್ರಚಾರಗಳನ್ನು ಮಾಡಿದ್ರು, ನನ್ನ ಮೇಲೆ ಸುಳ್ಳು ಆಪಾದನೆಗಳನ್ನು ಮಾಡಿದ್ರು. ಆದರೂ 3 ಬೈ ಎಲೆಕ್ಷನ್ನಲ್ಲಿ ನಾವು ಗೆದ್ದೋ. 3 ಬೈ ಎಲೆಕ್ಷನ್ನಲ್ಲಿ ಸಂಡೂರಿನಲ್ಲಿ ಗೆದ್ದೋ, ಚನ್ನಪಟ್ಟಣದಲ್ಲಿ ಗೆದ್ದೋ, ಶಿಗ್ಗಾವಿನಲ್ಲಿ ಗೆದ್ದೋ. ಅದು 2 ಸ್ಥಳಗಳಲ್ಲಿ ಕುಮಾರಸ್ವಾಮಿ ಮಗ ಕೇಂದ್ರದ ಮಂತ್ರಿ, ಅವ್ರು ಗೆದ್ದಿದ್ದದ್ದು ರಾಜೀನಾಮೆ ಕೊಟ್ಟಿದ್ರು. ಅಲ್ಲಿ ಯೋಗೇಶ್ವರರನ್ನು ಹಾಕಿ ನಾವು 25,000 ಮತಗಳ ಅಂತರದಿಂದ ಗೆದ್ದೋ. ಕುಮಾರಸ್ವಾಮಿ ಮಗ ನಿಖಿಲ್ ಸ್ವಾಮಿ. ಅಲ್ಲಿ ಶಿಗ್ಗಾಂವ್ನಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂಥ ಬಸವರಾಜ ಬೊಮ್ಮಾಯಿ ಅವ್ರ ಮಗ ಅಲ್ಲಿ ಸೋಲಿಸ್ತು. ಸಂಡೂರಿನಲ್ಲಿ ಗೆದ್ದು, ಚನ್ನಪಟ್ಟಣದಲ್ಲಿ ಗೆದ್ದು, ಶಿಗ್ಗಾವಿನಲ್ಲಿ ಗೆದ್ದು, ಅದು ದೊಡ್ಡ ಅಂತರದಿಂದ ಗೆದ್ದಿದ್ದು. ಅದರಿಂದ ರಾಜ್ಯದ ಜನರಿಗೆ ಗೊತ್ತಿದೆ, ಕಾಂಗ್ರೆಸ್ ಪಕ್ಷ ಮಾತು ಕೊಟ್ಟಂತೆ ನಡ್ಕತ್ತದೆ, ಕೊಟ್ಟ ಮಾತಿನಂತೆ ನಡ್ಕೊಳ್ತದೆ. ಏನು ಭರವಸೆಗಳನ್ನು ಕೊಡ್ತಾರೆ ಆ ಭರವಸೆಗಳನ್ನು ಈಡೇರಿಸ್ತಾರೆ ಅಂತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಮಾಡ್ತದೆ ಅಂತಕ್ಕಂಥದ್ದು ಈ ರಾಜ್ಯದ ಜನರಿಗೆ ಗೊತ್ತಿದೆ. ಹಾಗಾಗಿ ನಮಗೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಗೆಲ್ಲಿಸಿದ್ದು, ಆಮೇಲೆ ಬೈ ಎಲೆಕ್ಷನಲ್ಲಿ ಗೆಲ್ಲಿಸಿದ್ದು, ಈಗ ನೀವೆಲ್ಲರೂ ಇಲ್ಲಿ ಲೋಕಸಭೆಯನ್ನು ಗೆಲ್ಲಿಸಿಕೊಟ್ಟದ್ದು ಅದೇ ಕಾರಣಕ್ಕೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಅದರಿಂದ ನಾನು ಹೆಚ್ಚು ಭಾಷಣ ಮಾಡೋಕ್ಕೆ ಹೋಗಲ್ಲ. ಇನ್ನೊಂದು ಸಾರಿ ಬಂದಾಗ ಯಾವಲ್ಲಾದ್ರು ಬಂದಾಗ ಮಾತಾಡ್ತೀನಿ. ಈಶ್ವರ್ ಖಂಡ್ರೆ ನಮ್ಮೆಲ್ಲ ಭಾಷಣ ಮಾಡಿಬಿಟ್ಟಿದ್ದಾನೆ, ಎಲ್ಲ ಭಾಷಣ ಮಾಡಿಬಿಟ್ಟಿದ್ದಾನೆ. ಇವತ್ತೇನು 2025 ಕೋಟಿ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಆಗಿದೆ. ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದೇನೆ ಮತ್ತು ಈ ಕಾರ್ಯಕ್ರಮಗಳನ್ನು ಸಂತೋಷದಿಂದ ಚಾಲನೆ ಕೊಟ್ಟಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೆ. ಇವತ್ತು ಜಿಲ್ಲೆಯ ಎಲ್ಲ ಮುಖಂಡರುಗಳಿಗೆ, ವಿಶೇಷವಾಗಿ ರಹೀಂ ಖಾನ್ ಅವರಿಗೆ ಮತ್ತು ಈಶ್ವರ್ ಖಂಡ್ರೆ ಅವರಿಗೆ, ಸಾಗರ್ ಅವರಿಗೆ, ರಾಜಶೇಖರ್ ಪಾಟೀಲ್ ಅವರಿಗೆ, ಇವರೆಲ್ಲರಿಗೂ ಕೂಡ ಮತ್ತು ಜಿಲ್ಲೆಯ ಎಲ್ಲ ನಾಯಕರುಗಳಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ.